ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ನೋಡ್ಬೇಕು ಅಷ್ಟೇ. ಇದು ಮಾತ್ರ ತುಂಬಾ ಕಲರ್ಫುಲ್ ಆಗಿದೆ. ರಂಗದಲ್ಲಿ ಒಂದು ವಿನೂತನ ಪ್ರಯತ್ನ ಅಂತ ಅನ್ಸುತ್ತೆ. ಯಾವ್ದ್ಯಾವ್ದೋ ಸಿನಿಮಾನ ನೋಡಿ ಪ್ರೋತ್ಸಾಹಿಸ್ತೀರಾ, ಖಂಡಿತ ಇಂಥ ಒಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಮೂವಿ ಚೆನ್ನಾಗಿತ್ತು. ಸ್ಟೋರಿ ಚೆನ್ನಾಗಿ ಬಂದವ್ರೆ. ಪ್ರೇಮ್ ಅವರು ನಮ್ಗೆ ಒಪ್ಪಿಗೆ ಆಯ್ತು. ಫಿಲಮ್ ಚೆನ್ನಾಗೈತೆ, ನಮ್ಗೆ ಒಪ್ಪಿಗೆ ಆಯ್ತು. ಮಾಡಿದ್ ಮಾತ್ರ ಚಂದೈತೆ. ಬೆಂಗಳೂರು ಲೈಫ್ ಹೇಗಿದೆ ಅಂತ ಅರ್ಥ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಒಳ್ಳೆ ಮೆಸೇಜ್, ಒಳ್ಳೆ ಪ್ರಯತ್ನ. ಊರಿಂದ ಊರಿಗೆ ಬಂದು ದುಡಿಯೋರಿಗೆ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಹಂಗೆ ಇಲ್ಲೂ ಅರ್ಥ ಮಾಡ್ಕೊಂಡು ಅನ್ಸರ್ಸ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಸೂಪರ್ ಆಗಿದೆ. ನಮ್ಮಂತ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳು ಬೆಂಗಳೂರು ಕಡೆ ಬಂದ್ರೆ ಆಗ್ತಿರೋ ಸ್ಟ್ರಗಲ್ಸ್ ಬಗ್ಗೆ, ಮತ್ತೆ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಡೆಯಿಂದ ಬಂದು ಎಷ್ಟು ಕಷ್ಟಪಡ್ತೀವಿ. ಒಂದು ರೂಮ್ ಬಾಡಿಗೆ ಆಗಲಿ, ಮತ್ತೆ ಒಂದು ಎಜುಕೇಶನ್, ಹುಡುಗರಿಗೆ ಎಜುಕೇಶನ್ ಬಗ್ಗೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ. ಸೊ ಒಂದು ಹೇಳ್ಬೇಕಂತಂದ್ರೆ ಇದು ಒಂದು ಏನು ಮಿಡ್ಲ್ ಫ್ಯಾಮಿಲಿ ಇಲ್ಲಿ ಬಂದು ಕಷ್ಟಪಟ್ಟು ಹಳ್ಳಿಯಿಂದ ಇಲ್ಲಿ ಬಂದು ಮಕ್ಕಳು ಯಾವುದೇ ರೀತಿ ಓದ್ಸಕ್ಕಾಗಲ್ಲ. ಮತ್ತೆ ಅವ್ರು ದುಡಿಯೋದು ಎಷ್ಟು ಗಾರ್ಮೆಂಟ್ಸ್ಗಳಲ್ಲಿ ದುಡಿಯೋದಂತಾರೋ ಆ ಕಷ್ಟನ ನೋಡಿ ಹೆಂಗ್ ರೀತಿ ಇದೆ, ಸರ್ಕಾರಕ್ಕೆ ಯಾವ ರೀತಿ ಮದತ್ ಮಾಡಬೇಕು ಅನ್ನೋದು ಮತ್ತು ಏನೇನು ಕಷ್ಟ ಅನ್ನೋದು ಈ ಮೂವಿಯಿಂದ ಗೊತ್ತಾಯ್ತು. ತುಂಬಾ ಲೇಟ್ ಎಲ್ಲ ಅರ್ಥ ಮಾಡ್ಕೊಂಡು ಸೂಪರ್ ಆಗಿದೆ ಮೂವಿ. ಚೆನ್ನಾಗಿದೆ ಸರ್ ಮೂವೀಸ್. ಸಿನಿಮಾ ಚೆನ್ನಾಗಿದೆ. ಬೆಂಗಳೂರಲ್ಲಿ ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಈ ಸ್ಟೋರಿನೇ. ನಾವು ಲವ್ ಮ್ಯಾರೇಜ್ ಆಯಿತು, ಸೂಪರ್. ನಮ್ಮ ಸ್ಟೋರಿನೇ ಇದ್ದಂಗೆ ಐತೆ. ಸಿನಿಮಾ ಚೆನ್ನಾಗಿದೆ ಸರ್. ಸೂಪರ್ ಆಗಿದೆ ಫಿಲಮ್. ಓಕೆ, ಚೆನ್ನಾಗಿದೆ ಮೂವಿ. ಸೂಪರ್ ಮೂವಿ, ಚೆನ್ನಾಗಿದೆ ಸರ್ ಫಿಲಮ್. ಸೋಷಿಯಲ್ ಮೆಸೇಜ್ ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ. ಸೂಪರ್ ಚೆನ್ನಾಗಿದೆ. ಡೈರೆಕ್ಟರ್ ಉದಯ್ ಪ್ರೇಮ್ ಅವ್ರದ್ದು ಇದು 3ನೇ ಸಿನಿಮಾ. ನಾನು ಫೈಟ್ ಮಾಸ್ಟರ್ ಮಾಡ್ತಾ ಇರೋದು. ಮೊದಲು ಕಳೆದೋಗ್ಬಿಟ್ಟೆ ಮಾರಾಯ ಮಾಡಿದ್ವಿ. ಇದರಲ್ಲಿ 2 ಫೈಟ್ ಕೊಟ್ಟಿದ್ದಾರೆ. ಲಿಮಿಟೆಡ್ ಬಜೆಟಲ್ಲಿ ಪ್ರೊಡ್ಯೂಸರ್ ಸೇವ್ ಮಾಡೋವಂಥದ್ದು ನಾನು 20 ವರ್ಷದಲ್ಲಿ ನೋಡಿರೋ ಡೈರೆಕ್ಟ್ರು ಉದಯ್ ಪ್ರೇಮ್. ಈ ಫಿಲಮಲ್ಲಿ ಏನಿದೆಯೋ ಅದೇ ಥರ ರಿಯಲ್ ಲೈಫಲ್ಲಿ ನಡೆಯೋ ಥರ ಹಾಕಿ, ಮತ್ತೆ ಅವ್ರಿಗೆ ಒಳ್ಳೆ ಪ್ರೊಡ್ಯೂಸರ್ ಸಿಗಲಿ, ಎಲ್ಲರಿಗೂ ಕೆಲಸ ಕೊಡಲಿ. ಆಲ್ ದ ಬೆಸ್ಟ್ ಉದಯ್ ಪ್ರೇಮ್ ಆ್ಯಂಡ್ ದಿವಾಕರ್ ಮತ್ತು ರಾಜರೋಜ ಫಿಲಮ್. ಕಂಪಲ್ಸರಿ ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. ಚೆನ್ನಾಗಿದೆ, ಸೂಪರ್ ಆಗಿದೆ. ರಾಜರೋಜ ಎಲ್ಲರೂ ಬಂದು ಥಿಯೇಟರ್ಗೆ ಬಂದು ನೋಡಿ. ಮೂವಿ ಮಾತ್ರ ಚೆನ್ನಾಗಿದೆ. ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಕರೆಕ್ಟಾಗಿ ಸೆಟ್ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೋದು, ಚೆನ್ನಾಗೈತೆ. ಸೂಪರ್ ಆಗಿದೆ, ಚೆನ್ನಾಗಿದೆ. ತುಂಬ ಚೆನ್ನಾಗಿ ಸರಳವಾಗಿ ಹೇಳಿದ್ದಾರೆ. ಅವರಿಗೆ ನಮ್ಮ ಕಂಗ್ರ್ಯಾಚುಲೇಷನ್ಸ್. ಹಾಯ್, ಎಲ್ಲೋ ನಮಸ್ಕಾರ. ನಾನು ಮಣಿಕಂಠ. ಇದೊಂದು ಫಿಲಮಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೀನಿ. ಎಲ್ಲರೂ ಬಂದು ನೋಡಿ. ಇದರಲ್ಲೂ ನಿಮ್ಮ ಸ್ಟೋರಿನೇ ಇರೋದು, ಎಲ್ಲರೂ ಬೆಂಗಳೂರು ಸ್ಟೋರಿನೇ ಇರೋದು. ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ. ಇದು ಡೈರೆಕ್ಟ್ ಉದಯ್ ಪ್ರೇಮ್ ಸರ್. ಬನ್ನಿ ಸರ್ ಬನ್ನಿ. ಚೆನ್ನಾಗೈತೆ. ಸ್ಕ್ರೀನ್ ಪ್ಲೇ ಎಲ್ಲ ಸಕ್ಕತ್ತಾಗಿ ಮಾಡವ್ರೆ. ಅವ್ರಿಂದನೇ ನಾನು ಬಂದಿರೋದು. ಥ್ಯಾಂಕ್ ಯು. ಬಡವ್ರ ಲೈಫ್, ಬಟ್ ಬೆಟರ್ ಹಳ್ಳಿನೇ. ಸಿಟಿ ಏನ್ ಬೆಸ್ಟ್ ಇಲ್ಲ. ಎಲ್ಲ ಬಾಡಿಗೆ ಕಟ್ಟೋದು ಅದು ಇದು ಎಲ್ಲ ಖರ್ಚೆಲ್ಲ ಇಲ್ಲೇ ಹೋಗ್ಬಿಡುತ್ತೆ, ದುಡ್ದಿದ್ದೆಲ್ಲ. ಓಕೆ, ಬೆಟರ್. ಎಲ್ಲರಿಗೂ ಧನ್ಯವಾದಗಳು ನಮ್ಮ ಸಿನಿಮಾಗೆ ಇಷ್ಟೊಂದು ಸಪೋರ್ಟ್ ಮಾಡಿದ್ದಕ್ಕೆ. ಫಸ್ಟು ನಾನು ರಾಕ್ಲೈನ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಕಾರಣ, ಇಲ್ಲಿ ರಾಕ್ಲೈನ್ ಒಂದು ಮಾಲಲ್ಲಿ ಒಂದು ಶೋ ತಗೋಬೇಕಂದ್ರೆ ತುಂಬ ಕಷ್ಟ ಇದೆ. ಹಾಗಾಗಿ ನಾನು ಅವ್ರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿ, ಸರ್ ಈ ಥರದೊಂದು ನಾನು ಸಿನಿಮಾ ಮಾಡಿದ್ದೀನಿ, ಒಂದು ಶೋ ಕೊಡಿ ಸರ್ ಅಂದಾಗ ಅವರು ಸ್ವಲ್ಪ ಏನೋ ಒಂದು ಹಿಂದೆ ಮುಂದೆ ಈಗ ಈ ಥರ ಸಿನಿಮಾಗೆ ಯಾರು ಜನ ಬರ್ತಾರೆ ಹಾಗೆ ಅಂತ ಒಂದು ಸ್ವಲ್ಪ ಇದು ಮಾಡಿದರು. ಹಾಗಾಗಿ ನಾನು ಮತ್ತೆ ಕಾಲ್ ಮಾಡಿದಾಗ ಆಯಿತು ಒಂದು ಶೋ ಕೊಡ್ತೀನಿ ಬಿಡಿ ಅಂತ ಹೇಳಿದರು. ಹಾಗಾಗಿ ರಾಕ್ಲೈನ್ ಸರ್ಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಮತ್ತು ಈ ಸಿನಿಮಾ ನೋಡಿದವರು ಎಲ್ಲರಿಗೂ ಒಂದು ಬೇರೆ ಥರದ್ದು ಈಗೇನು ಹೇಳಿದ ರಿವ್ಯೂ ಅದು ಹೊರಗಡೆ ಹೋಗಿ ಒಂದು ಪಬ್ಲಿಕ್ಕಿಗೆ ಹೇಳಿದಾಗ ನಮಗಿನ್ನೂ ಖುಷಿ ಆಗುತ್ತೆ. ಈಗ ನಮ್ಮ ಸಿನಿಮಾದಲ್ಲಿ ನಾಯಕ ನಟ ಆಗಿರ್ಬೋದು ಮತ್ತು ನಾಯಕಿ ಆಗಿರ್ಬೋದು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆದರೆ ಒಂದು ನ್ಯಾಚುರಲ್ ಅಂತ ಹೇಳ್ತಿದ್ದಾರೆ. ಅದು ನ್ಯಾಚುರಲ್ ಹೊರಗಡೆ ನೀವು ತಲುಪಿಸ್ಬೇಕು. ಹಾಗಾಗಿ ಇನ್ನು ಬೇರೆ ಏನು ಮಾತಾಡೋಕ್ಕಾಗ್ತಾ ಇಲ್ಲ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ. ಹಾಯ್, ಹಲೋ, ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಧು. ಬಟ್ ತುಂಬ ಫಿಲಮ್ಗಳು ನೋಡಿದ್ದೀವಿ, ರಿಲೀಸ್ಗೆ ಹೋಗಿದ್ದೀವಿ, ಈ ಥರ ಇದಕ್ಕೆ ಹೋಗಿದ್ದೀವಿ. ಬಟ್ ಎಂಥ ಮೂವಿ ಅಂದರೆ ಒಂದು ಚೂರು ನಾಚಿಕೆ ಪಡೋಂಥ ವಿಷಯನೇ ಇಲ್ಲ ಇದರಲ್ಲಿ. ಮದುವೆ ಆಗಿದ ತಕ್ಷಣ ಏನೇನೋ ಸೀನ್ಗಳು ನೋಡಿದ್ದೀವಿ ಎಲ್ಲ ಫಿಲಮ್ಗಳಲ್ಲೂ. ಇದರಲ್ಲಿ ಆ ಥರದ್ದು ಏನೂ ಇಲ್ಲ. ಭಾಳ ಅದ್ಭುತವಾದಂಥ ಮೂವಿ. ತುಂಬ ಒಳ್ಳೆ ಮೆಸೇಜು. ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಾಗ್ಬೋದು, ಸ್ಕೂಲುಗಳಾಗ್ಬೋದು, ತುಂಬಾ ಎಷ್ಟು ಚೆನ್ನಾಗಿದೆ ಅಂದರೆ ಮೂವಿ. ಮೈ ಗಾಡ್, ಈ ಥರ ಒಂದು ಡೈರೆಕ್ಷನ್ ಮಾಡಿದ್ದಾರೆ. ಹಾಗೂ ಹೀರೋ ಹೀರೋಯಿನ್ನು
ಎಷ್ಟು ಒಳ್ಳೆ ಕ್ಯಾರೆಕ್ಟರ್ ಅಂದ್ರೆ ಅದ್ಭುತವಾಗಿದೆ. ಪ್ರತಿಯೊಬ್ರು ನೋಡ್ಬೇಕು, ಇಡೀ ನಮ್ಮ ಕರ್ನಾಟಕಕ್ಕೆ ತಲುಪಬೇಕಿತ್ತು ಮೆಸೇಜ್ಗಳು. ತುಂಬಾ ಚೆನ್ನಾಗಿದೆ. ಪ್ರತಿಯೊಬ್ರು ಬಂದು ಮನೆಗೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಪುಟ್ಟ ಮಕ್ಕಳನ್ನೂ ಕರ್ಕೊ ಬರ್ಬೋದು. ಕೆಲವು ಮೂವಿಗಳಿಗೆ ಹೋಗ್ಬೇಕಾದ್ರೆ ಹೆಂಡತಿನ ಕರ್ಕೊಬರಕ್ ನಾಚ್ಕೊಳ್ತಾರೆ. ಆ ತರ ಮೂವಿಗಳಿದೆ, ಎಲ್ರಿಗೂ ಗೊತ್ತೇ ಇದೆ. ಬಟ್ ಇದರಲ್ಲಿ ಸಣ್ಣ ಮಕ್ಕಳಿಂದ ಅಜ್ಜಿ ಅಂದ್ರೆ ಪ್ರತಿಯೊಬ್ಬರು ಕರ್ಕೊಬಂದು ನೋಡ್ಬೇಕಂತ ಮೂವಿ ಇದು. ತುಂಬಾ ಒಳ್ಳೆ ಮೆಸೇಜು. ಮೈ ಗಾಡ್, ತುಂಬಾ ಖುಷಿ ಆಗ್ತಿದೆ. ದೇವ್ರು ಒಳ್ಳೇದ್ ಮಾಡ್ತಾರೆ. ಎಲ್ಲೋ ಒಂದು ಮಟ್ಟಕ್ಕೆ ಹೋಗುತ್ತೆ ಸರ್. ತುಂಬಾ ಒಳ್ಳೆ ಡೈರೆಕ್ಷನ್ ಮಾಡಿದೀರಾ. ಹೀರೋ ಆಗ್ಬೋದು, ಹೀರೋಯಿನ್, ಪ್ರತಿಯೊಬ್ರು. ನನ್ನ ಸ್ನೇಹಿತೆ ಆದ ದೀಪಾ ಮೇಡಮ್ ಅವರು ತುಂಬಾ ಒಳ್ಳೆಯವರು. ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅವ್ರು ಇದ್ರಲ್ಲಿ ಪಾತ್ರ ಮಾಡಿದ್ದಾರೆ. ಅವ್ರ ಮಗಳಾದಂತ ಈ ಪುಟ್ಟಿ ತುಂಬಾ ಒಳ್ಳೆ ಸೂಪರ್ ಆಗಿ ಎಷ್ಟು ಮುದ್ದಾಗಿ ಮಾತಾಡುತ್ತಂದ್ರ ಮಗು. ಈ ಕಾಲದಲ್ಲಿ ಹೆಣ್ಮಕ್ಳು ತಳಕು ಬಳುಕು ಏನೇನೋ ಜೋಶಗಳು, ಆದ್ರೆ ಈ ಕಂದ ಮಾಡಿರ್ತಕ್ಕಂಥ ಮೂವಿಯಲ್ಲಿ ಎಷ್ಟು ಸಿಂಪಲ್ ಆಗಿ ಆ ಮಾತು ಬರುತ್ತಲ್ಲ ಹುಡುಗಿ ಬಾಯಲ್ಲಿ, ತುಂಬಾ ಖುಷಿ ಆಗುತ್ತೆ. ಮೂವಿ ನೋಡಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಿತ್ತು. ನನ್ನ ಹೆಸರು ನಂದನ್ ಅಂತ. ನಾನು ಉದಯ್ ಪ್ರೇಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಟೀಮ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಈ ಚಿತ್ರನ ನಿರ್ಮಿಸಿದ್ದಾರೆ, ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಈಗಿನ ಒಂದು ಏನಿದೆ ಈ ಗೌರ್ಮೆಂಟ್ ಸ್ಕೂಲ್ ಆಗ್ಬೋದು, ಮತ್ತೆ ಡಾಕ್ಟರ್ಸ್, ಗೌರ್ಮೆಂಟ್ ಪ್ರಾಥಮಿಕ ಅಲ್ಲಿ ಹೋಗಿ ನಮ್ಮ ಒಂದು ಇದನ್ನು ನಾವು ತೋರಿಸ್ಕೋಬೇಕು. ಇಲ್ಲಿ ಹಾಸ್ಪಿಟಲ್ ಆಗಲಿ ಅಥವಾ ಗೌರ್ಮೆಂಟ್ ಸ್ಕೂಲಲ್ಲಿ ಓದಬೇಕು. ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಈಗ ಇವರೆಲ್ಲ ಫೀಸ್ ಜಾಸ್ತಿ ಮಾಡಿರ್ತಾರೆ, ಅದನ್ನೆಲ್ಲ ದಯಮಾಡಿ ಕಮ್ಮಿ ಮಾಡಬೇಕು. ಯಾಕೆಂತಂದರೆ ಇಲ್ಲಿ ನಾವು ಮಧ್ಯಮ ವರ್ಗದವರು ಇಲ್ಲಿ ಬಂದು ಇಲ್ಲಿ ಜೀವನ ಮಾಡೋದು ತುಂಬ ಕಷ್ಟ ಇರುತ್ತೆ. ಹಾಗಾಗಿ ಒಂದು ರೀತಿಯ ಒಂದು ಒಳ್ಳೆಯ ಮೆಸೇಜನ್ನು ನಮ್ಮ ಉದಯ್ ಪ್ರೇಮ್ ಅವರು ಕೊಟ್ಟಿದ್ದಾರೆ. ಈ ಹಿಂದೆ ನನಗೂ ಒಂದು ಚಿತ್ರ ಮಾಡಿಕೊಟ್ಟಿದ್ರು, ಮಾರಾಯ ಅಂತ ಒಂದು ಚಿತ್ರ ಮಾಡಿದ್ದೆ ನಾನು. ಅದು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಅವ್ರಿಗೆ ಒಳ್ಳೇದಾಗಲಿ, ಹಾಗೂ ಆ ತಂಡಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ನೆನಪಾಗುತ್ತೆ. ಎಲ್ರಿಗೂ ನಮಸ್ಕಾರ. ರಾಜಾರೋಜ ಅನ್ನೋ ಒಂದು ಹೊಸ ಚಲನಚಿತ್ರ ರಿಲೀಸ್ ಆಗಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಅಕ್ಕ ಪ್ರೀತಿ ಅವ್ರದ್ದು ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಕೂಡ ನೋಡುವಂಥದ್ದು, ಎಲ್ಲ ಫ್ಯಾಮಿಲಿಗಳಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಚಿತ್ರ. ದಯವಿಟ್ಟು ಎಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ನೋಡಿ. ಈ ಮೂವಿಗೆ ಒಂದು ಬೆಂಬಲವನ್ನು ನೀಡಿ, ಬಡವರ ಮಕ್ಕಳನ್ನ ಬೆಳೆಸಿ. ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.